ಎಷ್ಟೇ ಮಗು? ಮೂರನೇ ಮಗಳು. ಮೊದಲನೇ ಎರಡು ಹಿಂದೆ ಈಗ ಎರಡನೇ ಮಗುಗ ಗಂಡ ಚಲೋ ಹೆಣ್ಣು ಮಗಳನ್ನ ಸುಕನ್ಯಾ ಸಮೃದ್ಧಿ ಮಾಡಿಸಿದ್ರಿ? ಹೇಳಿಲ್ಲ? ಅಮ್ಮದಳ ಸುಕನ್ಯಾ ಸಮೃದ್ಧಿಯಿಂದ ಇವರಿಂದ ಅಂಗನವಾಡಿ ನಾ ಹೇಳ್ತೀನಿ ಕೇಳ್ತೀರಿ? ಸುಕನ್ಯಾ ಸಮೃದ್ಧಿ ಅಂತ ಸರ್ಕಾರದೊಂದು ಯೋಜನೆ. ನಿನಗೆ ಹೆಣ್ಣು ಮಗಳದಲ್ರಿ, ಹೆಣ್ಣು ಮಗಳ ಹೆಸರಲ್ಲಿ ನೀವು ಒಂದು ಬಾಂಡ್ ಮಾಡಿಸ್ಬೇಕ್ರಿ. ಪೋಸ್ಟ್ ಆಫೀಸ್ ಅದಲ್ಲ, ನೀವು ಅಂಗನವಾಡಿ ಕಾರ್ಯಕರ್ತೆ ಕೇಳ್ರಿ, ಸಹಾಯ ಮಾಡ್ತಾರೆ. ಕೇಳಬೇಕಾಯ್ತಾ? ಅಲ್ಲಿ ಹೋಗಿ ಒಂದು ಬಾಂಡ್ ಮಾಡಿಸ್ಬೇಕ್ರಿ. ನಿಮ್ದು ಏನ ಆಧಾರ್ ಕಾರ್ಡ್, BPL ಏನ್ ಕಾರ್ಡ್ ಇದ್ರು ತಗೊಂಡೋಗ್ರಿ. ತಗೊಂಡೋದ್ಮೇಲೆ ವರ್ಷಕ್ಕೆ 250 ರೂಪಾಯಿ. ಎಷ್ಟು? ಅಷ್ಟಿಂದ 1.5 ಲಕ್ಷ ಎಷ್ಟನ್ನು ಕಟ್ಬೋದ್ರಿ. ವರ್ಷಕ್ಕೆ ಒಂದ್ಸಲ ಕಟ್ಟಬೇಕ್ರಿ. ಇವಳು 18 ವರ್ಷ ಆಗ್ತಾಳಲ್ರಿ, ಅವಳು ಓದಿಸೋದಿಕ್ಕೆ ರೊಕ್ಕ ಕೊಡ್ತದ್ರಿ ಸರ್ಕಾರ. ನೀನು 1,000 ಹಾಕಿದ್ರೆ ಸರ್ಕಾರನೂ ಅದಕ್ಕೆ ಜಾಸ್ತಿ ಬಡ್ಡಿ ಹಾಕಿ ಕೊಡ್ತೈತ್ರಿ. 21 ವರ್ಷಕ್ಕೆ ನಿನ್ನ ಮಗಳಿಗೆ ಮದುವೆ ಮಾಡ್ತೀನಂದ್ರೆ, ಇಲ್ಲದೇ ಇದ್ರು ಅವಳು 21 ವರ್ಷಕ್ಕೆ ನೀವು ಆ ದುಡ್ಡು ಕಟ್ಟಿರ್ತೀರಲ್ರಿ, ಆ ಪೂರ್ತಿ ರೊಕ್ಕ ಸರ್ಕಾರ ಇನ್ನೂ ಹೆಚ್ಚಿಗೆ ಬಡ್ಡಿ ಹಾಕಿ ನಿಮ್ಮ ಮಗಳಿಗೆ ಕೊಡ್ತಾರ್ರಿ. ಇದು ಭಾಳ ಒಳ್ಳೆ ಯೋಜನೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ಮಾತ್ರ ಮಾಡಿಸ್ತೀನಿ ಅಮ್ಮ, ಮಾಡಿಸ್ಬೇಕು. ಮಾಡಿಸ್ತೀರಿ? ಎಲ್ಲೋಗ್ಬೇಕು ನೀವು? ಪೋಸ್ಟ್ ಆಫೀಸ್. ಇದಕ್ಕೆ ಏನಂತಾರ ಯೋಜನೆಗೆ? ಏನ್ರಪ್ಪ ನೀವು ಸರ್ಕಾರದ ಯೋಜನೆಗಳು ತಾಯಂದ್ರಿಗೆ ಬಡವರಿಗೆ ಮುಟ್ಟಿಸ್ಲಿಲ್ಲ ಅಂದ್ರೆ ಹೆಂಗ್ರಪ್ಪ ತಮ್ಮ? ಇಲ್ಲಿ ಹಾಕ್ರಿ ಮಕ್ಕಳಿಗೆ. ಇಲ್ಲಿ ಹುಟ್ಟಿದಾಗ ಅದು ಸುಕನ್ಯಾ ಸಮೃದ್ಧಿದು ಹಾಕ್ರಿ. ಇಲ್ಲಿ ಬರ್ತಿರ್ತೀನಿ ನೋಡವ, ಸುಕನ್ಯಾ ಸಮೃದ್ಧಿ ಆಯ್ತವ. ಮಾತೃವಂದನ ಅದು ರೊಕ್ಕ ಹಾಕರ. ನೀವು ಪ್ರೆಗ್ನೆಂಟ್ ಆದಾಗ ಹಾಕ್ತಾರಲ್ಲ, ಎಷ್ಟು? ಇದು ನೀವು ಮಾಡಿಸ್ಬೇಕ್ರಿ ಮಗಳಿಗೆ. ನಿಮ್ಮ ಮಗಳಿಗೆ ಸರ್ಕಾರ ನೀವು 250 ರೂಪಾಯಿಂದ ಎಷ್ಟು ರೊಕ್ಕ ಕರ್ಕೊಡ್ದು 1.5 ಲಕ್ಷ ತನಕ ಕಟ್ಬೋದ್ರಿ. ವರ್ಷಕ್ಕೆ ಒಂದ್ಸಲ ಕಟ್ತೀರಿ, ಮಾಡ್ತೀರಿ? ಎಲ್ಲ ಕೇಳಿಸ್ಕೊಂಡಿರಿ? ಚಲೋ.